ಸಕ್ಕು ಏಯ್ ಬಾರೋ ಇಲ್ಲಿ ಇಲ್ಲೇ ಇರಿ. ಅಯ್ಯೋ ಅವಳು ಚಿಕ್ಕ ಹುಡುಗಿ, ಅವನ್ ಮೊದ್ಲೇ ಒಳ್ಳೆಯವನಲ್ಲ, ಅವಳಿಗೆ ಏನಾದ್ರೂ ಮಾಡ್ತಾನೆ. ನಿನ್ಕೋ ಸಕ್ಕು ಸಕ್ಕು. ಅರೆ ಬನ್ನಿ 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 ಸಕ್ಕು ಬಾಯ್, ನಿಮಗೆ ಸ್ವಾಗತ. ಉಪವಾಸ ಮಾಡಿದ್ದು ಪೂರ್ತಿ ಆಯ್ತಾ? ಉಪವಾಸನ ಮುಗಿಸ್ಬಿಟ್ಟಿಯಾ? ದಿಢೀರಂತ ಬಂದಿದೀಯಾ? ವಿಷಯ ಏನು? ಏನ್ ಸಕ್ಕು ಓಡೋಡ್ ಬಂದಿದೀಯಾ? ಬಾ, ನಿನ್ಗೋಸ್ಕರ ಸಿಹಿ ತಿಂಡಿ ಮಾಡೋಕ್ ಹೇಳ್ತೀನಿ ನಾನೀಗ. ಬೇಡ, ನನ್ಗೋಸ್ಕರ ಏನು ಮಾಡ್ಬೇಕಾಗಿಲ್ಲ. ಸಿಹಿ ತಿಂಡಿಗೂ ಕೂಡ ನೀವು ಮೆಣಸಿನಕಾಯಿ ಹಾಕ್ತೀರಾ? ಏನ್ ಮಾತಾಡ್ತಿದೀಯ ಸಕ್ಕು ನೀನು? ನಾನು ಗುಣವಂತ, ನ್ಯಾಯವಾಗಿರ್ತೀನಿ, ತುಂಬಾ ಒಳ್ಳೆಯವನ್ ನಾನು. ಖಂಡಿತ ಇಲ್ಲ. ನಿಮ್ ಉದ್ದೇಶ ಏನು ಅಂತ ನನ್ಗೆ ಈಗ ಗೊತ್ತಾಯ್ತು. ಸಾಕ್ ಮಾಡಿ, ಈ ಆಟ ನಿಲ್ಸಿ. ಹೊನ್ನು ತಗೊಂಡಿದ್ವಿ ಅಂತ ಯಾಕೆ ಆರೋಪ ಮಾಡಿದ್ರಿ? ಸಾಲಾಗಿ ನನಗೆ ಕಠಿಣವಾದ ಪರೀಕ್ಷೆಗಳನ್ನ ಯಾಕೆ ಕೊಟ್ರಿ? ನನ್ ಪಾಂಡುರಂಗನ್ನ ಇಲ್ಲಿಗೆ ಯಾಕೆ ತಗೋ ಬಂದ್ರಿ? ನಮ್ಮ ಅಮ್ಮನ್ನ ಅಪ್ಪನ ಹಗ್ಗದಿಂದ ಕಟ್ಟಾಕಿ ಯಾಕೆ ಬಂಧಿಸಿದಿರಾ? ನನಗೆಲ್ಲ ಗೊತ್ತಾಗಿದೆ. ಒಳ್ಳೇದೆ. ಯಾಕೆ ನಾನು ಯಾಕೆ ಮಾಡ್ದೆ ಈ ಕೆಲ್ಸನ? ಯಾಕಂದ್ರೆ ನಿಮ್ಗೆ ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಇದೆ. ನೀವು ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ ಕಷ್ಟ ಕೊಡೋದನ್ನ ನಿಲ್ಸಿದ್ರೆ, ಪಾಂಡುರಂಗನ್ನ ಮತ್ತೆ ಗುಡಿಗೆ ವಾಪಸ್ ತಗೊಂಡ್ ಬಂದ್ರೆ, ನೀವು ಮತ್ತೆ ಸುಳ್ಳು ಹೇಳಿ ನಿಮ್ ಮಾತನ್ನ ಬದಲಾಯಿಸದೇ ಇದ್ರೆ, ನಾನು ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ಕೆ ಸಿದ್ಧವಾಗಿದ್ದೀನಿ. ನಿನಗೀ ಷರತ್ತು ಒಪ್ಪಿಗೆ ತಾನೆ? ನೋಡು, ಯಾರದ್ದೋ ಒತ್ತಡದಿಂದ, ಬಲವಂತದಿಂದ, ಇಷ್ಟ ಇಲ್ಲದೆ ಈ ಮದುವೆಗೆ ನೀನು ಒಪ್ಕೊಂಡ್ರೆ ನಾನ್ ಮಾಡ್ಕೊಳ್ಳಲ್ಲ. ನೆನಪಿಟ್ಕೋ, ಮನಸ್ಫೂರ್ತಿಯಾಗಿ ನನ್ನನ್ನ ಇಷ್ಟಪಟ್ಟು ಈ ಮದುವೆಗೆ ಸಂತೋಷವಾಗಿ ಒಪ್ಕೋಬೇಕು. ನೋಡಿ, ನನಗೆ ಒಪ್ಪಿಗೆ ಇದೆ ಅಂತ ಹೇಳೋಕೆನೆ ನಾನು ಇಲ್ಲಿಗೆ ಬಂದಿದ್ದು. ಸಕ್ಕು, ನನ್ ಮಾತ್ ಕೇಳು. ಆತರ ಪಟ್ಟು ನಿರ್ಧಾರ ತಗೋಬೇಡಮ್ಮ. ನೀನಿನ್ನೂ ಚಿಕ್ಕ ಹುಡ್ಗಿ. ನಿನ್ ಮದ್ವೆ ವಿಷಯನ ನಿಮ್ಮ ಅಪ್ಪ ಅಮ್ಮ ನೋಡ್ಕೋತಾರೆ. ಈಗ ಅವರಿಬ್ರು ನಿನ್ ಜೊತೆ ಇಲ್ಲಮ್ಮ. ನೀನಿವಾಗ ನಿಮ್ಮ ಅಜ್ಜಿಗೂ ಹೇಳ್ದೆ ಇಲ್ಲಿಗೆ ಬಂದಿದ್ಯಾ, ಹೌದು ತಾನೆ? ಗೊತ್ತಾಗಿದ್ರೆ ಅವ್ರು ನಿನ್ನ ಇಲ್ಲಿ ಕಳಿಸ್ತಾ ಇರ್ಲಿಲ್ಲ. ನಿನ್ನ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋಷ್ಟು ದೊಡ್ಡೋಳು ನೀನಿನ್ನೂ ಆಗಿಲ್ಲ ಸಕ್ಕು. ಮನೆಗೆ ಹೋಗು, ದಡ್ಡಿ ತರ ವರ್ತಿಸ್ಬೇಡ. ನೀನು ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ಅವಳ ಮದ್ವೆ ಅವಳ ಇಷ್ಟ. ಗೋದಾ ಅಮ್ಮ, ನೀವೇನು ಮಾತಾಡ್ಬೇಡಿ, ನಿಮಗ್ ಕೈ ಮುಗಿತೀನಿ. ನೀವ್ ತಲೆ ಹಾಕ್ಬೇಡಿ, ನಿಮ್ಗೇನು ಗೊತ್ತಿಲ್ಲ. ನಮ್ಮ ಅಮ್ಮನ್ನ ಅಪ್ಪನ ಇವರು ಕತ್ಲೆ ಕೋಣೆಲಿ ಬಂಧಿಸಿದ್ದಾರೆ. ನನ್ ಪಾಂಡುರಂಗನ್ ಕೂಡ ಇವರು ಗುಡಿಯಿಂದ ತಗೊಂಡ್ ಬಂದಿದ್ದಾರೆ. ನನಗಿಷ್ಟವಾದ ಪಾಂಡುರಂಗನಿಗೋಸ್ಕರ, ನಮ್ಮ ಅಮ್ಮ ಅಪ್ಪನಿಗೋಸ್ಕರ, ನಮ್ಮ ಮಾವನಿಗೋಸ್ಕರ ನಾನು ಈ ಮದ್ವೆ ಮಾಡ್ಕೊಳ್ಳೇಬೇಕು. ದೇವ್ರೆ ಕೆಳಗಿಳಗ್ ಬಂದ್ ಹೇಳಿದ್ರು ಈ ಹುಡ್ಗಿ ಕೇಳೋದಿಲ್ಲ.
ಈ ಮದ್ವೆ ನಡಿದೇ ಇರೋ ಹಾಗೆ ನೋಡ್ಕೋಬೇಕು.